ಆನೆಗಳು ಒಂದು ದೈತ್ಯಾಕಾರದ ಪ್ರಾಣಿ ಆನೆ. ಸೊ ಅದರಲ್ಲಿ ವಿಶಿಷ್ಟ ಅಂತ ಹೇಳಿದರೆ ಸೊಂಡಿಲಿರುವಂಥದ್ದು. ಸೊಂಡಿಲು ಒಂದು ವಿಶಿಷ್ಟ, ಉಳಿದ ಪ್ರಾಣಿಗಳಿಗಿಂತ ಒಂದು ವಿಶಿಷ್ಟ. ಆ ಸೊಂಡಿಲು ಅದಕ್ಕೆ 108 ಥರದ ಸಹಾಯ ಮಾಡ್ತದೆ. ಒಂದು ಫಸ್ಟ್ ಅದರ ಹೊಟ್ಟೆಗಿರುವ ಆಹಾರ ಸಂಗ್ರಹಿಸಲಿಕ್ಕೆ, ಇನ್ನೊಂದು ಅದಕ್ಕೆ ಕುಡಿಲಿಕ್ಕೆ, ನೀರು ಕುಡಿಲಿಕ್ಕೆ ಸೊಂಡಿಲಿನ ಮುಖಾಂತರ ಇದು ಮಾಡಿಕೊಂಡು, ಸೊಂಡಿಲಿನಿಂದ ಪ್ರಯೋಗ ಇದೆ. ಡೈರೆಕ್ಷನ್, ಸ್ಮೆಲ್, ಈಗ ಯಾವುದಾದ್ರೂ ಸತ್ವಗಳದಾಗಲಿ ಅಥವಾ ಮನ್ಸ ಹತ್ರ ಇದ್ದಾರೆ ಅಥವಾ ಬೇರೆ ಇನ್ನೇನಾದರೂ ಬೇರೆ ಪ್ರಾಣಿಗಳಿದ್ದಾರೆ ಅಥವಾ ಹುಲಿ ಇದೆ, ಇಂಥದ್ದು ಇದನ್ನೆಲ್ಲ ಈ ವಾಸನೆಯ ಮೂಲಕ ಗ್ರಹಿಸಲಿಕ್ಕೆ ದೊಡ್ಡ ಶಕ್ತಿ ಇದೆ ಆನೆಗಳಲ್ಲಿ. ಆ ವಾಸನೆ ಮೂಲಕ ಗ್ರಹಿಸಲಿಕ್ಕೆ ಈ ಸೊಂಡಿಲಿನ ಮುಖಾಂತರ ಅದು ಮುಖ್ಯ ಪಾತ್ರ ವಹಿಸ್ತದೆ. ಸ್ಮೆಲ್, ಐಡೆಂಟಿಫೈ ದ ಸ್ಮೆಲ್. ಮತ್ತು ನ್ಯಾಚುರಲಿ ಅದು ಉಸಿರಾಟಕ್ಕೆ ಎಕ್ಸ್ಟೆನ್ಷನ್ ಆಫ್ ದ ನೋಸು, ಮೂಗಿನ ಇದು ಒಂದು ಎಕ್ಸ್ಟೆನ್ಷನ್ನು. ಸೊ ಅದರ ಮುಖಾಂತರ ಉಸಿರಾಡಲಿಕ್ಕೆ ಮತ್ತು ನೀರು ಕುಡಿಲಿಕ್ಕೆ ಆ ಸೊಂಡಿಲಲ್ಲಿ ಎಳ್ಕೊಂಡು ಅದನ್ನು ಬಾಯಿ ಒಳಗಡೆ ಪಂಪ್ ಮಾಡಿಕೊಂಡು ಅದು ನೀರು ಕುಡಿತದೆ. ಮತ್ತು ಗಿಡಗಳದ್ದು ಸೊಪ್ಪು, ಬ್ರ್ಯಾಂಚಸ್ಸು, ಕೊಂಬೆ ಇದನ್ನಿಂದ ಮತ್ತು ನೆಲದಿಂದ ಹುಲ್ಲು ಆಗಲಿ, ಹಸಿರು ಹುಲ್ಲುಗಳನ್ನಾಗಲಿ ಇದನ್ನೆಲ್ಲ ಕಿತ್ತು ತೆಗೆದು ತಿನ್ನಲಿಕ್ಕೆ ಸಮೇತ ಅತಿ ಮುಖ್ಯ ಪಾತ್ರ ಈ ಸೊಂಡಿಲು ವಹಿಸ್ತದೆ. ಇನ್ನು ಸ್ವಲ್ಪ ಎತ್ತರದಿಂದ ಯಾವುದಾದ್ರೂ ಒಂದು ವಸ್ತುನ ಮುರಿಬೇಕು, ಒಂದು ಕೊಂಬೆನ ಮುರಿಬೇಕು, ಇದನ್ನ ಮುರಿಬೇಕು ಅಂತ ಹೇಳುವಾಗ ಅದು ಆ ಸೊಂಡಿಲದ್ದು ಸಹಾಯ ತಗೊಂಡು ಸೊಂಡಿಲಿನಿಂದ ಅದನ್ನ ಎಳೆದು ಹಾಕ್ಕೊಂಡು ಇದು ಈಗ ಬಿದಿರು, ನಮ್ಮ ಅದರದ್ದು ಪ್ರೀತಿಯ ಒಂದು ಆಹಾರ ಅಂತ ಹೇಳಿದ್ರೆ ಬಿದಿರು. ಈಗ ಬಿದಿರನ್ನ ಕೆಳಗೆ ಎಷ್ಟು ಸಿಗ್ತದೆ ಸ್ವಲ್ಪನೇ ಸಿಗ್ತದೆ. ಸೊ ಎತ್ತರಕ್ಕೆ ಹೋದಂಥ ಬಿದಿರನ್ನ ಸೊಂಡಿಲಿನ ಮುಖಾಂತರ ಅದು ಎಳೆದು ಬಗ್ಗಿಸಿ ಮುರಿದುಕೊಂಡು ಅದನ್ನು ತಿಂತದೆ. ಈವನ್ ಜಾಕ್ ಫ್ರೂಟ್ ಆಗಲಿ, ಹಲಸಿನ ಹಣ್ಣೆಲ್ಲ ಮೇಲೆ ಇದ್ದರೆ ಆ ಸೊಂಡಿಲಿನ ಮುಖಾಂತರ ಅದಕ್ಕೆ ರೀಚ್ ಮಾಡಿ ಅದನ್ನು ಎಳ್ಕೊಂಡು ತಿನ್ನುವಂಥದ್ದು. ಹೀಗೆ ಅದು ಸೊಂಡಿಲು ಅದರದ್ದೊಂದು ಅತಿ ಮುಖ್ಯ ಅಂಗಾಂಗ. ನಮ್ಮಲ್ಲಿರೋದು, ನಮ್ಮ ದೇಶದಲ್ಲಿರೋದು ಏಷ್ಯಾಟಿಕ್ ಎಲಿಫೆಂಟ್ ಅಂತ ಹೇಳುವ ಪ್ರಭೇದಕ್ಕೆ ಸೇರಿದ್ದು ಎಲಿಫಸ್ ಮ್ಯಾಕ್ಸಿಮಸ್ ಅಂತ. ಎಲಿಫಸ್ ಮ್ಯಾಕ್ಸಿಮಸ್ ಅಥವಾ ಏಷ್ಯಾಟಿಕ್ ಎಲಿಫೆಂಟ್ಸ್ ಇದರಲ್ಲಿ. ಇನ್ನೊಂದು ಆಫ್ರಿಕನ್ ಎಲಿಫೆಂಟ್ಸ್ ಅಂತೇಳಿ ಇನ್ನೊಂದು ವಿಧ. ಅವು ಗಂಡು ಹೆಣ್ಣು ಎರಡರಲ್ಲೂ ದಂತಗಳಿರ್ತದೆ. ಇದರಲ್ಲಿ ವೆಲ್ ಎಸ್ಟಾಬ್ಲಿಷ್ಡ್ ದಂತ ಇರ್ತದೆ. ಬಟ್ ಹೈಟು ಗಾತ್ರದಲ್ಲಿ ನಮ್ಮ ಏಷ್ಯಾಟಿಕ್ ಎಲಿಫೆಂಟ್ಗಳಿಗಿಂತ ಅವು ಹೆಣ್ಣಾನೆಗಳು ದೊಡ್ಡದಿರ್ತದೆ. ಇವು ಗಂಡಾನೆಗಳು ಇನ್ನೂ ದೊಡ್ಡದಿರ್ತದೆ, ಕಂಪ್ಯಾರಿಟಿವ್ಲಿ ಹೆಚ್ಚು ದೊಡ್ಡದಿರ್ತದೆ ಇದರಲ್ಲಿ. ಬಟ್ ಅದೇ ಈ ದಂತ ಮುಖ್ಯ. ಆದರೆ ಹೆಣ್ಣಾನೆಗಳಲ್ಲೂ ಪ್ರಾಮಿನೆಂಟ್ ದಂತ ಇರ್ತದೆ. ನಮ್ಮಲ್ಲಿ ಹೆಣ್ಣಾನೆಗಳಲ್ಲಿ ದಂತ ಇರೋದಿಲ್ಲ. ನಾವು ಅವ್ರಿಗೆ ರೂಡಿಮೆಂಟ್ರಿ ಟಸಸ್ ಅಂತ ಹೇಳ್ತೀವಿ. ಮತ್ತು ನಮ್ಮಲ್ಲಿ ಮಕನಗಳು ಅಂತ ಹೇಳ್ತೀವಿ. ಮಕನಗಳು ಅಂತ ಹೇಳಿದರೆ ಯೂಶ್ವಲಿ ಇಟ್ ಈಸ್ ಎ ಮೇಲ್. ಸೈಂಟಿಫಿಕಲಿ ಹೇಳಬೇಕಾದ್ರೆ ಮಕನ ಒಂದು ಮೇಲ್, ಬಟ್ ಇಟ್ ಈಸ್ ಎ ಫರ್ಟೈಲ್. ಅದು ಸಂತಾನೋತ್ಪತ್ತಿ ಮಾಡ್ತದೆ, ಎಲ್ಲ ಮಾಡ್ತದೆ. ಬಟ್ ದಂತವಿಲ್ಲದ ಆನೆ ಅಂತ ಹೇಳ್ಬೋದು ಅದನ್ನು. ಒಂಥರದಲ್ಲಿ ಕನ್ನಡದಲ್ಲಿ ಹೇಳಬೇಕಾದ್ರೆ ದಂತ ಇಲ್ಲದ ಆನೆ ಅಂತ ಹೇಳ್ಬೋದು. ಆ ಮಕನ ಅಂತ ಹೇಳೋದು ಅದೊಂದು ಇದೆ, ಗಂಡು ಹೆಣ್ಣು ಮಕನ ಅದರಲ್ಲಿ. ಬಟ್ ಮಕನ ಅಂತ ಹೇಳಿದರೆ ಅದು ಸೆಕ್ಸ್ ಇದರಲ್ಲಿ ಗಂಡು. ಭೌಗೋಳಿಕವಾಗಿ ಅಂತ ಅಥವಾ ಅದರದ್ದು ಜೀವನ ಇದು ಅಂತ ಹೇಳಿದರೆ ಆನೆಗಳು ಒಂಥರ ಅವಕ್ಕೆ ಅವದೇ ಆದ ಒಂದು ಇದೆ. ಮೊದಲಿಂದ ಹಿಂದಿನ ಕಾಲದಿಂದ ಹುಟ್ಟುವಲ್ಲಿಂದ ಬಂದಂಗೆ ಅವಕ್ಕೆ ಸ್ವಂತ ಜಾಗ ಒಂದು, ಮತ್ತು ವಲಸೆ ಹೋಗುವಂಥ ಜಾಗ, ವಲಸೆ ಜಾಗ ಅಂತ ಪ್ರತಿ ಆನೆಗಳಿಗೆ ಇರ್ತದೆ. ಸೊ ಯೂಶ್ವಲಿ ಅವು ಏನು ಮಾಡ್ತದೆ, ಒಂದು 6 ತಿಂಗಳು ಅವ್ರದ್ದು ಸ್ವಂತ ವಾಸ ಸ್ಥಳದಲ್ಲಿ ಉಳಿತದೆ. ಅಲ್ಲಿಂದ ಇನ್ನೂ 6 ತಿಂಗಳು ಹಾಗೆ ಅದು ಮೈಗ್ರೇಷನ್ ಅಂತ ಹೇಳ್ತೀವಿ, ವಲಸೆ ಹೋಗೋದು. ಸೊ ಮೈಗ್ರೇಟ್ ಆಗಿ ಇನ್ನೊಂದು ಜಾಗಕ್ಕೆ ಹೋಗ್ತದೆ. ಆಗ ಯಾಕೆ ಅಂತ ಹೇಳಿದರೆ ಅವು ಅವರೇ ಜಾಗದಲ್ಲಿ 6 ತಿಂಗಳಿದ್ದಾಗ ಅಲ್ಲಿ ತಿಂದು ಬಿಟ್ಟಂಥ ಮೇವುಗಳು ಅದು ಇದು ಪುನಃ ಚಿಗುರು ಬರಲಿ, ರೀಫರ್ಬಿಷಿಂಗ್ ಅದು ಅಥವಾ ರಿಜ್ಯುವೆನೇಷನ್ ಆಫ್ ದಿ ಏರಿಯಾ. ಅದು ಕಂಟಿನ್ಯೂಸ್ ಅಲ್ಲೇ ಉಳಿದ್ರೆ ಎಲ್ಲ ಇರೋದನ್ನ ತಿಂದು ಆದಾಗ ಸಣ್ಣ ಪುಟ್ಟದ್ದು ಬೆಳಿಲಿಕ್ಕೂ ಆಗೋದಿಲ್ಲ, ಚಿಗುರು ಬರಲಿಕ್ಕೂ ಆಗೋದಿಲ್ಲ, ಕಾಡು ನಾಶ ಆಗ್ತದೆ. ಅದಕ್ಕೆ ಮುಂದಿನ ಇದಕ್ಕೆ ಆಹಾರ ಇರೋದಿಲ್ಲ ಅಂತ ಹೇಳುವಂಥ ಒಂದು ಇದು ಹುಟ್ಟಲ್ಲಿ ಅವುಗೆ ಬಂದಿರ್ತದೆ. ಸೊ ಅದರಿಂದ ಆನೆಗಳು ಹೆಚ್ಚು ಕಡಿಮೆ ತಗೊಂಡ್ರೆ, ಈಗ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ, ಈಗ ನಮ್ಮ ಕೊಡಗಿನದ್ದು ತಗೊಂಡ್ರು, ನಮ್ಮ ರಾಜ್ಯನ ತಗೊಂಡ್ರು ಸಮೇತ, ಈಗ ಶಿವಮೊಗ್ಗ ಆ ಕಡೆಯಿಂದ ಆನೆಗಳು ಇಲ್ಲಿವರೆಗೆ ಬಂದು ಈ ಕಡೆ ಬಂಡೀಪುರ ಕಡೆ ಹೋಗ್ತದೆ, ಕೆಲವು ಆನೆ ವಯನಾಡು ಕಡೆ ಕೇರಳ ಕಡೆಗೂ ಹೋಗ್ತದೆ, ವೈಸ್ ವರ್ಸ. ಆ ಕಡೆ ಕೇರಳ ಆನೆಗಳು ಈ ಕಡೆಯೂ ವಲಸೆ ಬರ್ತದೆ, ಬಂಡೀಪುರ ತಮಿಳುನಾಡು ಆನೆಗಳು ಈ ಕಡೆ ವಲಸೆ ಬರುತ್ತದೆ, ವಾಪಸ್ ಹೋಗ್ತದೆ. ಇದು ಅವ್ರದ್ದೊಂದು ಮೊದಲಿಂದ ನಡೆದುಕೊಂಡು ಬಂದಂಥ ಒಂದು ರೂಢಿ. ಸೊ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆಗ 50-60 ಆನೆಗಳು ಕರ್ಕೊಂಡು ಒಂದು ಲೀಡರ್, ಸೀನಿಯರ್ ಮೋಸ್ಟ್ ಆಫ್ ದಿ ಹರ್ಡ್, ಯಾವುದು ಅಡಲ್ಟ್ ಸೀನಿಯರ್ ಮೋಸ್ಟ್ ಯಾವುದಿದೆ ಅದಕ್ಕೆ ಮೇಟ್ರಿಯಾರ್ಕ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ನನಗೆ ಕನ್ನಡದ ಪದ ಅದರಲ್ಲಿ ಏನು ಅಂತ ಗೊತ್ತಾಗಲ್ಲ, ಬಟ್ ಇಂಗ್ಲೀಷ್ನಲ್ಲಿ ಅದಕ್ಕೆ ಮೇಟ್ರಿಯಾರ್ಕ್ ಅಂತ ಹೇಳ್ತೇವೆ. ಆ ಮೇಟ್ರಿಯಾರ್ಕ್ ಲೀಡರ್ ಆಗಿರ್ತದೆ.
ಆ ಲೀಡರು ಅದೊಂದು 6 ತಿಂಗಳು ಕಳೆದಾಗ ಈ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಆ ಜೊತೆಲಿರುವ ಇದನ್ನೆಲ್ಲ 40-50 ಗುಂಪನ್ನ ಕರ್ಕೊಂಡು ಆ ರೀತಿ ಹಿಂಗೆ ವಲಸೆ ಬರ್ತಾ ಇರ್ತದೆ. ಈ ಗಂಡಾನೆಗಳು ಟಸ್ಕರ್ಸ್ ಯೂಶಲಿ ಏನಾಗ್ತದೆ, ಅವು ಒಂಟಿಜಿ ಆಗಿ ಅವು ದಾಟ್ಕೊಂಡು ಅದು ಹೋಗ್ತದೆ, ಬೇರೆ ಬೇರೆನೇ ಹೊರಟೋಗ್ತದೆ ಒಂದೊಂದು ಸತಿ. ಬಟ್ ಇದು ಈ ಸಣ್ಣ ಆನೆಗಳನ್ನ ಹೆಣ್ಣಾನೆಗಳನ್ನ ಇದಲ್ಲ, ಒಂದು ಮೇಟ್ರಿಯಾರ್ಕ್ ಅದು ವಯಸ್ಸಾಗಿ ಅಕಸ್ಮಾತ್ ತೀರೋದ್ರೆ ಸೆಕೆಂಡ್ ಇನ್ ಕಮಾಂಡ್ ಇನ್ನೊಂದು ಸೀನಿಯರ್ ಮೋಸ್ಟ್ ಯಾವುದಿದೆ ಅದು ಆ ಚಾರ್ಜನ್ನ ವಹಿಸ್ಕೊಳ್ತದೆ. ಸೊ ಇದೊಂದು ಆನೆಗಳದ್ದು ನಡ್ಕೊಂಡು ಬಂದಿದ್ದಂಥ ಒಂದು ಈ ವಲಸೆ ಪ್ರಕ್ರಿಯೆ ಇರುವಂಥ ಒಂದು ಬದುಕಿನ ಅಂಥ ಆನೆಗಳು. ಸೊ ಈಗ ಏನಾಗಿದೆ ಅಂತ ಹೇಳಿದರೆ, ಕಾಲ ಹೋದಂಗೆ ಏನಾಗಿದೆ, ಸ್ವಲ್ಪ ನೀರಾವರಿಗೆ ಒತ್ತು ಕೊಡಬೇಕು ಅಂತ ಹೇಳ್ಕೊಂಡು ಅಣೆಕಟ್ಟುಗಳನ್ನ ಕಟ್ಟಿದರು. ಅಣೆಕಟ್ಟುಗಳನ್ನು ಕಟ್ಟಿದಾಗ ಏನಾಯಿತು, ಅಲ್ಲಿ ಇಂದ ತಗೊಂಡ್ರೆ ನಮಗೆ ಶಿವಮೊಗ್ಗ ಆ ಕಡೆಯಿಂದ ತಗೊಂಡ್ರೆ ತುಂಗಾ, ಭದ್ರಾ, ಹೇಮಾವತಿ ಜಲಾಶಯ ಬಂತು, ಅಲ್ಲಿಂದ ಕಬಿನಿ ಬಂತು, ಅಲ್ಲಿಂದ ಆರಂಗಿ ಬಂತು, ಅಲ್ಲಿಂದ ಚಿಕ್ಲಿ ಹೊಳೆ ಬಂತು, ಅಲ್ಲಿಂದ ಆ ಕಡೆ ಮಧ್ಯದಲ್ಲಿ ನೂಗು, ಈ ಸಣ್ಣ ಪುಟ್ಟ ಡ್ಯಾಮ್, ಇಲ್ಲಿ ಒಂದು ಚಿಕ್ಲಿ ಹೊಳೆ, ಹೀಗೆಲ್ಲ ಹೇಳುವಾಗ ಏನಾಯಿತು, ಈ ಅರಣ್ಯ ಇದಕ್ಕೆ ನೀರದು ಬ್ಯಾಕ್ ವಾಟ್ರ್ ಹಿನ್ನೀರಿನಲ್ಲಿ ಅರಣ್ಯ ಪ್ರದೇಶ ಮುಳುಗಡೆ ಆಯಿತು. ಮುಳುಗಡೆ ಆದದ್ರ ಅಲ್ಲಿಂದ ಮೆಲ್ಲನೆ ಹಂತವಾಗಿ ಈ ಆನೆಗಳದ್ದು, ಇಲ್ಲ ಅಂದರೆ ಇಲ್ಲಿ ತೋಟಕ್ಕೆಲ್ಲ ಆನೆ ಬರೋದು ಇದೆಲ್ಲ ಒಂದು 25 ಅದಿದ್ದ ಈಚೆಗೆ 25-30 ಎಸ್ ದ ಮೋಸ್ಟ್ ಒಂದು 30 ವರ್ಷದಿಂದ ಈಚೆಗೆ. ಅದಕ್ಕಿಂತ ಮೊದಲೆಲ್ಲ ಅಷ್ಟು ಗೊತ್ತಿರಲಿಲ್ಲ. ಯಾವುದೋ ಒಂದು ಅದರಲ್ಲೂ ಇದೆ, ಅದು ಆಪರ್ಚುನಿಸ್ಟಿಕ್ ಆ್ಯಂಡ್ ಅಬ್ಲಿಗೇಟರಿ ಅಂದರೆ ನಮಗೆ ಅವಶ್ಯ ಈಗ ಹೊಟ್ಟೆಷ್ಟು ತಡೆಯೋಕ್ಕಾಗೋದಿಲ್ಲ. ಒಬ್ಬ ಈಗ ಮನುಷ್ಯನೇ ಆದರೂ ಅದು ಕದ್ದು ತಿಂದು ಬಿಡ್ತಾರೆ. ಇನ್ನೇನು ಮಾಡೋದು, ಕೈಲಿ ದುಡ್ಡಿಲ್ಲ, ಬೇರೆ ವಿಧಿ ಇಲ್ಲ ಅಂತ ಹೇಳುವಾಗ ಕದ್ದಾದರೂ ತಿಂದು ಬಿಡ್ತಾರೆ ಹೊಟ್ಟೆಗೆ ಅಂತ ಹೇಳುವಾಗ. ಹಾಗೆ ಇರುವಾಗ ಅವು ಈಗ ಏನಾಗಿದೆ, ಈಗ ಅವ್ರದ್ದು ಪರಿಸ್ಥಿತಿ ಈಗ ಮುಳುಗಡೆ ಆಯಿತು, ಪ್ರದೇಶ ಹೋಯಿತು. ಮತ್ತು ಯಾವಾಗ ಈ ಅಕಸ್ಮಾತ್ ಈ ಹೆಣ್ಣಾನೆ ಗುಂಪನ್ನು ಕರ್ಕೊಂಡು ಬರುವಾಗ ಆ ಗುಂಪಿನಲ್ಲಿ 50-60 ಗುಂಪನ್ನು ಕರ್ಕೊಂಡು ಬರ್ತದೆ ಅದು, ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು. ಯಾಕೆಂದರೆ ಅವುಗೆ ದಾರಿ ತೋರಿಸ್ಕೊಂಡು ಸೊ ಅವು ಅಲ್ಲಿಂದ ಕಲ್ತ್ಕೊಳ್ತದೆ. ಇದು ಓಲ್ಡೆಸ್ಟ್ ಸತ್ತೋದ್ರೆ ನೆಕ್ಸ್ಟ್ ಜನ ಯಾವುದಿದೆ ಸೀನಿಯರ್ ಮೋಸ್ಟ್ ಅದು ಇಟ್ ವಿಲ್ ಟೇಕ್ ಚಾರ್ಜ್. ಸೊ ಹಾಗೆ ಅದು ಬರ್ತಾಯಿತ್ತು, ಒಂದರಿಂದ ಒಂದಕ್ಕೆ ಜನ್ರೇಷನ್ ಟು ಜನ್ರೇಷನ್ ಪಾಸಾಗಿ ಮೆಸೇಜಿಂಗೆ ಪಾಸ್ ಹಾಕ್ಕೊಂಡು ಬರ್ತಾಯಿತ್ತು. ಅದು ಈ ಅಣೆಕಟ್ಟು ಇದೆಲ್ಲ ಆದಾಗ ಅಕಸ್ಮಾತ್ ಒಂದು ಪ್ರೆಗ್ನೆಂಟ್ ಆನೆ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆರಂಗಿ ಮತ್ತು ಕಬಿನಿ, ಹೇಮಾವತಿ, ಇದರ ಮಧ್ಯದಲ್ಲಿ ಎಲ್ಲಾದರೂ ಮರಿ ಹಾಕ್ಬಿಟ್ರೆ ಆ ಮರಿ ಇನ್ನೊಂದು 3-4 ತಿಂಗಳು ಅದು ನೀರು ಸಮುದ್ರ ಬ್ಯಾಕ್ ವಾಟರ್ನ ಹಿನ್ನೀರನ್ನು ದಾಟಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅವು ಏನಾಗ್ಬಿಡ್ತದೆ, ಮರಿನ ಕಾಪಾಡಲಿಕ್ಕಾಗಿ ಅಲ್ಲೇ ಉಳ್ಕೊಳ್ತದೆ ಅದರ ಮಧ್ಯದಲ್ಲಿ. ಸೊ ಯಾವುದಾದ್ರು ಹೀಗೆ ಬ್ಯಾಕ್ ವಾಟರ್ ಮಧ್ಯದಲ್ಲಿ. ಆಗ ಏನಾಗ್ತದೆ, ಅಲ್ಲಿ ಕಾಡಿನಲ್ಲಿ ಅದು ಅಷ್ಟರಲ್ಲೇ ಅದು ಮೇಯಬೇಕು, ಅದು ಅಷ್ಟರಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳುವಾಗ ಇದು ಭಾಳ ಅಕ್ಕಪಕ್ಕದಲ್ಲಿ ಕಾಫಿ ತೋಟ ಆಗಲಿ ಭತ್ತದ ಗದ್ದೆ ಆಗಲಿ ಅದು ದಾಟಬೇಕು, ತಿನ್ನಬೇಕು ಬೇರೆ ಹೊಟ್ಟೆಗಾಗಿ. ಸೊ ಇದೆಲ್ಲಕ್ಕೆ ಇದೊಂದು ಮಲ್ಟಿಪಲ್ ಇದು ತೊಂದರೆ ಆಯಿತು.